ಮತ್ತೆ ಹಿಡ್ಕೊಂಡ್ ಕುಂತ ಬುಕ್ಕ ಅವನ ಬರೀ ಓದುದ ಮಾಡ್ತೇಲಿ ಬಿ ಓದುದ ಜೀವನ ಅಲ್ಲ. ನಮ್ಮ ಟೀಚರ್ ಹೇಳ್ಯಾರ ನೆವರ್ ಸ್ಟಾಪ್ ಲರ್ನಿಂಗ್ ಅಂತ. ಯಾಕಂದ್ರ ಲೈಫ್ ನೆವರ್ ಸ್ಟಾಪ್ ಟೀಚಿಂಗ್ ಅಂತ ಹೇಳ್ಯಾರ ನಮ್ಮ ಟೀಚರ್. ವಾ 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 ಏನು ಹೇಳಿದೇವ, ಆದ್ರೆ ನಂಗೆ ಒಂದು ಅರ್ಥನೇ ಆಗಲಿಲ್ಲ. ಅಂದ್ರ ಕಲಿಯೋದು ಒಟ್ಟ ನಿಲ್ಲಿಸ್ಬಾರ್ದು. ಯಾಕಂದ್ರ ಜೀವನ ಅನ್ನೋದು ನಮಗ ಕಲ್ಸ್ಕೋತಾನೆ ಇರ್ತದ. ಏನು ಹೇಳ್ತೇನವ, ನಿಮ್ಮ ಹೋದ್ಮ್ಯಾಗ ರಾಟಿ ಕುಲ್ಲಾನ ಬಿದ್ದೈತಿ. ಒಳಗಿ ಕ್ಲಾಸಿಗೆ ಹಚ್ಚ, ಮುಂದ ಗಂಡನ ಮನಿಗೆ ಹೋದಾಗ ಅನುಕೂಲ ಆಗತ್ತ. ಅಪ್ಪ SSLC ಮುಗಿದ್ಮ್ಯಾಗ ನಾ ಇನ್ನ ಓದ್ಬೇಕ. ನಿಂಗ ಮದುವೆ ಮಾಡೋದ ಚಿಂತೆ ಆಗೈತಿ, ಹೆಂಗ್ ಕಲಿಸ್ಲ ಹೇಳವ? ಯಾಕ ಚಿಂತೆ ಮಾಡಕದೆ ಅಂತ ಅನ್ಸತ್ತೆ. ಏನ್ ಮಾಡೋದು, ಮಗಳು ಓದ್ಬೇಕಂತಳ ಕಿಸೆದಾಗ ನೋಡಿದ್ರ 10 ಪೈಸೆ ಇಲ್ಲ. ನಮ್ಮ ಅಣ್ಣನು ಹಿಂಗ ಅಂತಿದ್ದ. ಅವಂದು ನಂದು ಒಂದಕ್ಕೆ ಸಾ. ಈಗ ಹೊಸ ರೆಡಿ ಆಗ್ಯಾನ. ಹಾ ಲಾಟ್ರಿ ಗೀಟ್ರಿ ಹೊಡಿತೇನ ಅವಂಗ? ನೋಡಿ ಏನಿದೆ ಇದು ನಾಗರ್ ಬಡತಾಗಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜ್ ಒಳಗ ಅಲ್ಲಿ ಜೀನಿಯಸ್ ಎಕ್ಸಾಮ್ 2025 ಅನ್ನೋದನ್ನ ಹಮ್ಮಿಕೊಂಡ್ರ. ಇದ್ರಾಗ ಏನ್ರಿ ನಿಮ್ ಮಗಳು ಫಸ್ಟ್ ಬಂದ ಒಂದನೇ ಪ್ರೈಸ್ 75,000, ಎರಡನೇ ಪ್ರೈಸ್ 50,000, ಮೂರನೇ ಪ್ರೈಸ್ 30,000, ಹಂಗ 15, 10, 5 ಇಷ್ಟೆಲ್ಲ ಪ್ರೈಸ್ ಇಟ್ರ. ಇಲ್ಲಿ 10 ಮಂದಿ ಟಾಪ್ ವಿದ್ಯಾರ್ಥಿಗಳಿಗೆ 2,500 ಪ್ರೈಸ್ ಕೊಡತ್ತಾರ. ಮತ್ತೆ ಇಲ್ಲಿ ಕಲ್ತಾರು ಬಾಳ ದೊಡ್ಡ ದೊಡ್ಡ ಹುದ್ದೆ ಒಳಗದಾರ. ಇದ ವಾದ ವರ್ಷ 2024ಕ್ಕ 175 ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆ ಆಗ್ಯಾರ. ನನ್ ಮಗಳಿಗೆ ಒಂದ್ ಸ್ವಲ್ಪ ಹೇಳ್ಬಿಡಲ್ಲ, ನಂಗೇನೋ ಗೊತ್ತಾಗೋಲ್ದು. ಹಲೋ, ಅಣ್ಣ ಇದ್ರ ಎಂಟ್ರೆನ್ಸ್ ಫೀಸ್? ಎಂಟ್ರನ್ಸ್ ಫೀಸ್ ಫ್ರೀ. ತಗೋ QR ಕೋಡ್ ಕಳಿಸಿರ್ತೀನಿ. ನಿನ್ನ ಮಗಳಿಗೆ QR ಕೋಡ್ ಸ್ಕ್ಯಾನ್ ಮಾಡಿ ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡಕ್ಕೆ ಹೇಳ. ಅಕಸ್ಮಾತ್ ಅದಾಗ್ಲಿಕ್ಕಂದ್ರೆ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಫೋನ್ ಹಚ್ಚಿ ಡೀಟೇಲ್ಸ್ ಎಲ್ಲ ಕೇಳ್ಕೊ. ಹೇಳ್ತೀನಿ. ಬಿಲ್ ಕೊಟ್ಟ.